ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಬಂದ್ ಪ್ರತಿಭಟನೆ ನಡೆಸದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಇಲ್ಲ. ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು ಈ ಮುಷ್ಕರದ ವಿರುದ್ಧ. ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮನ್ನ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ರಿ ಅಂತ ಹೇಳಿದಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಾ ಇದ್ರು ನಮಗೆ ಖಂಡಿತವಾಗ್ಲೂ ಅದರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕಾ ಈ ಆದೇಶದ ವಿರುದ್ಧ, ಅದೆಲ್ಲನೂ ನಾವು ಆಲೋಚನೆ ಮಾಡ್ತಿದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ. ಇದನ್ನು ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನು ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದಿನ ರೀತಿ ಆಗುತ್ತಾ ಆಗಲ್ವಾ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟರಿಟಿ. ಆ್ಯಂಡ್ ಮೈಂಡ್ ಯು, ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನು ಗ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿವಸ ದುಡಿಯೋ ಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂಥೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗಬೇಕು, ಅದರಲ್ಲೂ ಕಲೆಕ್ಟಿವ್ ಇಶ್ಯೂಸು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ಹೈಕೋರ್ಟು ಅದಕ್ಕೆ ಅವಕಾಶನ ನಿರಾಕರಣೆ ಮಾಡದೆ ಮಾಡಿರೋದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಮತ್ತೆ ಸರ್ಕಾರ ಹಠ ಮಾಡಬಾರ್ದು ಇವಾಗ, ಏಕೆಂದರೆ ನ್ಯಾಯಾಲಯ ಇವಾಗ ಒಂದು ಆದೇಶ ಹೊರಡಿಸಿದೆ. ಅದಕ್ಕೆ ಸರ್ಕಾರ ಇವಾಗ ಹಠ ಮಾಡಬಾರ್ದು. ಮತ್ತು ನಾವು ಮುಷ್ಕರಕ್ಕೆ ಹೋಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳಿದ್ದು, ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿ ಅಂತಲೇ ನಾವು ಕೇಳಿದ್ದು. ಈಗ ನ್ಯಾಯಾಲಯ ಕೂಡ ಅದನ್ನೇ ಹೇಳಿರೋವಂಥದ್ದು. ಹಾಗಾಗಿ ಸರ್ಕಾರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತಾಡಿ ಕೂಡಲೇ, ಟೈಮ್ ವೇಸ್ಟ್ ಮಾಡಬಾರ್ದು, ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅವನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹೌದು, ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ತಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು, ಅವರಿಗೆ ನಾವು ಈ ಮುಷ್ಕರನ ನಾವು ವಾಪಸ್ ತಗೊಂಡಿದ್ದೀವಿ. ನಮಗಿನ್ನೂ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಬಂದ್ ಪ್ರತಿಭಟನೆ ನಡೆಸದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಇಲ್ಲ. ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು ಈ ಮುಷ್ಕರದ ವಿರುದ್ಧ. ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮನ್ನ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ರಿ ಅಂತ ಹೇಳಿದಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಾ ಇದ್ರು ನಮಗೆ ಖಂಡಿತವಾಗ್ಲೂ ಅದರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕಾ ಈ ಆದೇಶದ ವಿರುದ್ಧ, ಅದೆಲ್ಲನೂ ನಾವು ಆಲೋಚನೆ ಮಾಡ್ತಿದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ. ಇದನ್ನು ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನು ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದಿನ ರೀತಿ ಆಗುತ್ತಾ ಆಗಲ್ವಾ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟರಿಟಿ. ಆ್ಯಂಡ್ ಮೈಂಡ್ ಯು, ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನು ಗ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿವಸ ದುಡಿಯೋ ಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂಥೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗಬೇಕು, ಅದರಲ್ಲೂ ಕಲೆಕ್ಟಿವ್ ಇಶ್ಯೂಸು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ಹೈಕೋರ್ಟು ಅದಕ್ಕೆ ಅವಕಾಶನ ನಿರಾಕರಣೆ ಮಾಡದೆ ಮಾಡಿರೋದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಮತ್ತೆ ಸರ್ಕಾರ ಹಠ ಮಾಡಬಾರ್ದು ಇವಾಗ, ಏಕೆಂದರೆ ನ್ಯಾಯಾಲಯ ಇವಾಗ ಒಂದು ಆದೇಶ ಹೊರಡಿಸಿದೆ. ಅದಕ್ಕೆ ಸರ್ಕಾರ ಇವಾಗ ಹಠ ಮಾಡಬಾರ್ದು. ಮತ್ತು ನಾವು ಮುಷ್ಕರಕ್ಕೆ ಹೋಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳಿದ್ದು,
ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿ ಅಂತಲೇ ನಾವು ಕೇಳಿದ್ದು. ಈಗ ನ್ಯಾಯಾಲಯ ಕೂಡ ಅದನ್ನೇ ಹೇಳಿರೋವಂಥದ್ದು. ಹಾಗಾಗಿ ಸರ್ಕಾರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತಾಡಿ ಕೂಡಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅವನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹೌದು. ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ತಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು. ಅವರಿಗೆ ನಾವು ಈ ಮುಷ್ಕರನ್ನು ನಾವು ವಾಪಸ್ ತಗೊಂಡಿದ್ದೀವಿ. ನಮಗಿನ್ನೂ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಬಂದ್ ಪ್ರತಿಭಟನೆ ನಡೆಸದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಇಲ್ಲ. PIL ಅನ್ನ ಸಲ್ಲಿಸಲಾಗಿತ್ತು ಈ ಮುಷ್ಕರದ ವಿರುದ್ಧ. ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮನ್ನ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ರಿ ಅಂತ ಹೇಳಿದಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಾ ಇದ್ರು ನಮಗೆ ಖಂಡಿತವಾಗ್ಲೂ ಅದರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕಾ ಈ ಆದೇಶದ ವಿರುದ್ಧ, ಅದೆಲ್ಲನೂ ನಾವು ಆಲೋಚನೆ ಮಾಡ್ತಿದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ. ಇದನ್ನು ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನು ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದಿನ ರೀತಿ ಆಗುತ್ತಾ ಆಗಲ್ವಾ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟರಿಟಿ. ಆ್ಯಂಡ್ ಮೈಂಡ್ ಯು, ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನು ಗ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿವಸ ದುಡಿಯೋ ಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂಥೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಅದರಲ್ಲೂ ಕಲೆಕ್ಟಿವ್ ಇಶ್ಯೂಸು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ಹೈಕೋರ್ಟು ಅದಕ್ಕೆ ಅವಕಾಶನ ನಿರಾಕರಣೆ ಮಾಡಿರೋದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಮತ್ತು ಸರ್ಕಾರ ಹಠ ಮಾಡಬಾರ್ದು ಇವಾಗ. ಏಕೆಂದರೆ ನ್ಯಾಯಾಲಯ ಇವಾಗ ಒಂದು ಆದೇಶ ಹೊರಡಿಸಿದೆ. ಅದಕ್ಕೆ ಸರ್ಕಾರ ಇವಾಗ ಹಠ ಮಾಡಬಾರ್ದು. ಮತ್ತು ನಾವು ಮುಷ್ಕರಕ್ಕೆ ಹೋಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳಿದ್ದು. ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿ ಅಂತಲೇ ನಾವು ಕೇಳಿದ್ದು. ಈಗ ನ್ಯಾಯಾಲಯ ಕೂಡ ಅದನ್ನೇ ಹೇಳಿರೋವಂಥದ್ದು. ಹಾಗಾಗಿ ಸರ್ಕಾರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತಾಡಿ ಕೂಡಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅವನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹೌದು. ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ತಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು. ಅವರಿಗೆ ನಾವು ಈ ಮುಷ್ಕರನ್ನು ನಾವು ವಾಪಸ್ ತಗೊಂಡಿದ್ದೀವಿ. ನಮಗಿನ್ನೂ